ವಿಷಯಗಳನ್ನ ಮಾತಾಡಿದ ಮೇಲೆ ಹಾಗೆ ಮಾತಾಡ್ತಾ ಅವರು ಚರ್ಚೆಯನ್ನು ಪ್ರಾರ್ಥನೆ ಮಾಡುತ್ತಾ ಆಮೇಲೆ ನಿಧಾನವಾಗಿ ಹಾಗೆ ಹೋದ್ಮೇಲೆ ಮಾಲಿಕ್ ಗಗರಿಯವರನ್ನ ಭೇಟಿ ಮಾಡಿಸಿದ್ರು. ಮಾಲಿಕ್ ಗಗರಿಯವ್ರ ಮೇಲೆ ಬೀಳುತ್ತೆ. ಮಾಲಿಕ್ ಗಗರಿಯವ್ರನ್ನ ಭೇಟಿ ಮಾಡಿಸಿದ್ರು. ಮಾಲಿಕ್ ಗಗರಿಯವ್ರನ್ನ ಭೇಟಿ ಮಾಡಿಸಿದ್ಮೇಲೆ ಹೀಗೆ ಬಂದಮೇಲೆ ಎಲ್ಲಿ ಮಾಡೋಣ, ನಾನು ಸೇವ್ ಮಾಡಬೇಕು, ಒಂದು ಗ್ರಾಮ ಬೇಕು ನನಗೆ ಅಂತೇಳಿ ಹೇಳಿ ನಾನು ಹೇಳಿದಾಗ ಹಂದಿಗುಂದಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ಹಂದಿಗುಂದಲ್ಲಿ ಬೇಡ ಅಂತ ಹೇಳಿದ್ರು. ಕಪ್ಪಿಗುಂದಲ್ಲಿ ಮಾಡೋಣ ಅಂದೆ, ಅಲ್ಲೂ ಮಾಡಲ್ಲ ಅಂದೆ. ಮತ್ತೆ ಇನ್ನೆಲ್ಲಿ ಮಾಡ್ತೀರ ಅಂದೆ. ಎಲ್ಲಿ ಚರ್ಚಿಗೂ ಎಲ್ಲಿ ನಿಜವಾಗ್ಲೂ ಬಡಸ್ಥಾನದ ಇದೆಯೋ ಅಲ್ಲಿ ನಾನು ಮಾಡಬೇಕಂತ ಇದ್ದೀನಿ. ಒಂದು ಸ್ಥಳವನ್ನು ಹುಡುಕ್ತಾ ಇದ್ದೀನಿ, ಆ ಸ್ಥಳದಲ್ಲಿ ನಾನು ಮಾಡಬೇಕಂತ ಇದ್ದೀನಿ ಅಂತೇಳಿ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆಲೋಚನೆ ಮಾಡ್ತಾ ಇರುವಾಗ ಇವರು ಹಾರಿಗೆರೆ ಕರ್ಕೊಂಡ್ಬಂದರು. ಈಗ ಹಾರಿಗೆರೆ ಪಟ್ಟಣ ಭಾಳ ಬೆಳೆದಾಗಿದೆ. ಆವಾಗ ಕರ್ನಾಟಕ ಲಾಡ್ಜ್ ಒಂದಿತ್ತು. ಆ ಲಾಡ್ಜ್ನಲ್ಲಿ ಮಲ್ಕೊಂಡಿರುವಾಗ ಬೆಳಿಗ್ಗೆ ಒಂದು ನಾಲ್ಕು ಬಿಟ್ಟು ಅಂತ ಹೇಳಿ ಆ ನಾಲ್ಕು ಸೌಂಡ್ ಯಾರು ಅಲ್ಲ, ಡಾಕ್ಟರ್ ರಾಜ್ ಅವರು ಮೇಲೆ ಬರ್ಬೇಕಂತ ಬೆಳಿಕೊಳ್ತಾರೆ. ಡಾಕ್ಟರ್ ರಾಜ್ ಅವರು ಪಾಠಕಾಶ ಕೊಡುತ್ತಾರೆ. ಸೊ ಡಾಕ್ಟರ್ ರಾಜ್ ಅವರು ಭೇಟಿ ಮಾಡಿದ ತಕ್ಷಣ ಡಾಕ್ಟರ್ ರಾಜ್ ಅವರಂದ್ರು ನಮ್ಮ ಮನೆ ಊಟಕ್ಕೆ ಬನ್ನಿ ಸರ್ ಅಂದರು. ಆಯ್ತು ಬರ್ತೀನಿ. ಯಾರಪ್ಪ ಬಾಗಿಲು ತರ್ತಿದಾರೆ, ಯಾರೋ ಹೊಡೆದಿದ್ದಾರೆ ಅಂತ ಹೇಳಿ ನಾನು ಹೆದರ್ಕೊಂಡೆ. ಆದರೆ ನೋಡಿದಾಗ ಡಾಕ್ಟರ್ ರಾಜ್ ಅವರು ಬಂದರು, ಭೇಟಿ ಮಾಡಿದ್ರು. ಅವ್ರ ಕೈಯಲ್ಲಿ ಶಟಲ್ ಕಾಕ್ತಿತ್ತು ಎಲ್ಲ. ಆದಮೇಲೆ ಹೀಗೆ ಮಾಡಬೇಕಂತ ಇದೆ ಅಂತ ಹೇಳಿದಾಗ ನನಗೊಂದು ಸ್ಥಳ ಬೇಕು ಸರ್, ಆ ಸ್ಥಳಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೀನಿ. ಆ ಸ್ಥಳ ಸಿಕ್ಕಿದ್ರೆ ಆ ಸ್ಥಳದಲ್ಲಿ ನಾನು ಮಕ್ಕಳನ್ನು ಸಾಕಬೇಕು, ಮಕ್ಕಳನ್ನು ಬೆಳೆಸಬೇಕು ಅಂತೇಳಿ ನಾನು ಆಸೆ ಪಡ್ತಾ ಇದ್ದೀನಿ ಅಂತೇಳಿ ನಾನು ಹೇಳಿದೆ. ಆಗ ಹೇಳಿದಾಗ ಅವರು ಸರ್ ನಿಮಗೊಂದು ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಆಯಿತು ಅಂತೇಳಿ ಮಾತಾಡ್ತಿರ್ಬೇಕಾದ್ರೆ ಯೂಟ್ಯೂಬ್ ಜೊತೆ ಬ್ರದರ್ ಮಲ್ಲಿಕ್ ಅವರು ಸಹ ನಮಗೆ ಭೇಟಿಯಾದರು. ಅವರು ಸಹ ಮೇಲೆ ಬರಬೇಕಂತ ಬೇಡಿಕೊಳ್ಳುತ್ತೇನೆ. ಬ್ರದರ್ ಮಲ್ಲಿಕ್ ಅವರು ಸಹ ಭೇಟಿಯಾದರು. ಇದೆಲ್ಲ ಮುಖ್ಯ ಕಾರಣ ನಾವೆಲ್ಲರೂ ಒಂದಾಗಿದ್ದೇವೆ. ನಾವೆಲ್ಲ ಒಂದಾದ್ಮೇಲೆ ಒಂದು ವ್ಯಕ್ತಿ ನಮಗೆ ದೇವರು ಪರಿಚಯ ಮಾಡಿಸ್ಕೊಟ್ರು. ಅದು ಯಾರಲ್ಲ, ನಮ್ಮ ಪುರಸಭೆ ಉಪಾಧ್ಯಕ್ಷರಾದಂಥ ಪ್ರಿಯ ಬಸ್ಸು ಅರಕೆರೆ ಅವರು. ಅವ್ರ ಸ್ಟೇಜ್ ಮೇಲೆ ಬರಬೇಕಂತ ಬೇಡಿಕೊಳ್ಳುತ್ತೇವೆ. ಜೋರ ಚಪ್ಪಾಳೆ ತೋರ್ಸೋಣ. ಸೊ ನಿಜವಾಗ್ಲೂ ಇವರೆಲ್ಲರೂ ನಮಗೆ ಬಹಳ ಸಹಾಯ ಮಾಡಿದ್ರು. ನನಗೆ ಇನ್ನ ಹೇಳ್ಬೇಕಂದ್ರೆ ಭಾಳ ಇದೆ. ಸಾರಿ ಈಗ ಒಂದೇ ಮಾತಾದ್ರು, ಎಲ್ಲ ಸೇರಿಸ್ತಿದ್ದೆ. ಎಷ್ಟು ಜನ ಸೇರಿಸ್ತೀರ, ಸ್ಟೇಜ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಹೋದ್ರೆ ತುಂಬ ಚೆನ್ನಾಗಿದ್ದಾರೆ ನನಗೆ ಸಹಾಯ ಮಾಡೋರು. ಅಲ್ಲೂಯ್ಯ ನನಗೆ ಆ ಜಾತಿ ಇರ್ತದ, ಎಲ್ಲ ಕುಲದವರು ಎಲ್ಲ ಜಾತಿಯವರು ನನಗೆ ಸಹಾಯ ಮಾಡಿದ್ದಾರೆ. ತುಂಬ ಜನ ಹೇಳ್ತಾರೆ ಬರೀ ಕ್ರಿಶ್ಚಿಯನ್ಸ್ ನಿಮಗೆ ಸಹಾಯ ಮಾಡುತ್ತೆ. ಇಲ್ಲ, ಕ್ರಿಶ್ಚಿಯನ್ಸ್ ಸಹಾಯ ಮಾಡಿದ್ದಾರೆ, ಎಲ್ಲ ಜಾತಿಯವರು. ಈ ಜಾತಿ ಅಂತ ಇಲ್ಲ, ರಫೀಕ್ ಅವರಾಗಲಿ, ರಾಕೇಶ್ ಅವರಾಗಲಿ, ರಮೇಶ್ ಅವರಾಗಲಿ, ಎಲ್ಲರೂ ಬಾಬು ಅವರಾಗಲಿ, ಪ್ರೆಸ್ ಮಾಧ್ಯಮದವರಾಗಲಿ ಎಲ್ಲರೂ ನಮಗೆ ಸಹಾಯ ಮಾಡಿಕೊಟ್ಟಿದ್ದಾರೆ. ಇಡ್ಕದಲ್ಲಿ ಸುನಿಲ್ ಅವರು ಸಹ ಮೇಲೆ ಬರ್ಬೇಕಂತ ಬೇಡಿಕೊಳ್ಳುತ್ತಾರೆ. ನಿಜವಾಗ್ಲೂ ಸುನಿಲ್ ಅವರು ನನಗೆ ಪರಿಚಯ ಆಗಲಿಲ್ಲ. ಸರ್ ನಿಮ್ಗೆ ಏನು ಹೇಳಿ ಸರ್, ನಾನು ಇದೇ ಜೊತೆ ಅಂತ ಹೇಳ್ತಾರೆ. ಸುನಿಲ್ ಮೇಲೆ ಬರ್ಬೇಕಂತ ಬೇಡಿಕೊಳ್ಳುತ್ತೇನೆ ದಯವಿಟ್ಟು. ಈಗ ಇದ್ರ ಬಗ್ಗೆ ಹೇಳ್ತಾ ಹೋಗಿದ್ದೇವೆ. ಸೊ ನಾವು ಸ್ನೇಹಲ್ ಮತ್ತೆ ಡಾರ್ಕಸ್ ಅವ್ರ ಕೈಗೆ ಮೈಕ್ ಒಪ್ಪಿಸ್ತೇನೆ. ಅವರು ಮುಂದಿನ ಕಾರ್ಯವನ್ನು ನಡೆಸಿಕೊಡುತ್ತಾರೆ.